ಸಾಯಿಲ್ ಹೆಲ್ತ್ ಕಾರ್ಡ್ ಕೊಡ್ತಾ ಇದ್ದೀರಾ, Yes, ma'am. ಹೌದ್ರಾ? ಹೌದು. ಸೊ ಎಷ್ಟೋ ರೈತರ ಭೂಮಿಗಳನ್ನು ನೀವು ಪರಿಶೀಲನೆ ಮಾಡಿದ್ದೀರಾ ಸಾಯಿಲ್ ಹೆಲ್ತ್ ಕಾರ್ಡ್? Madam. ಪರಿಶೀಲನೆ ಮಾಡಿದ ಮೇಲೆ Yes. ಲೈಕ್ 100% ಮಾಡ್ತೀರಾ, 60%, 30%, ಎಷ್ಟು? ಅದಾದಮೇಲೆ ಅವರಿಗೆ ಮುಂದೆ ಏನು ಸ್ಟೆಪ್ಸ್ ತಗೊಳ್ತೀರಾ? ಎಸ್ ಸಾಯಿಲ್ ನ್ಯೂಟ್ರಿಷನ್ ಬಗ್ಗೆ, ಆಮೇಲೆ ಅಲ್ಲಿರುವಂತಹ ಏನು ಕೊರತೆ ಇದೆ ಅದು ರಿಪೋರ್ಟ್ನಲ್ಲಿ ಬಂದ ಮೇಲೆ ಮುಂದೆ ಯಾವ ರೀತಿ ಆ ರೈತರಿಗೆ ನೀವು ಅಡ್ವೈಸ್ ಕೊಡ್ತೀರಾ, ಅದು ಬೇಕಾಗಿದೆ ನಮಗೆ. ನಮ್ಮ ಇದರಿಂದ ಮಹಾನಗರ ಪಾಲಿಕೆಯಿಂದನೂ ಮೆನ್ಯೂರ್ ಬರ್ತಾ ಇದೆ, ಅದು ಯಾವ ರೀತಿ ಅದು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆನಾ ರೈತರಿಗೆ? ರೈತರು ಯಾವ ಮಟ್ಟದಲ್ಲಿ ಅಟ್ ವೆರಿ ಮೈಕ್ರೋ ಲೆವೆಲ್ಲ ಹೇಗ್ರಿ? ಸೊ ನಮ್ಮ ಜಿಲ್ಲೆನಲ್ಲಿ ದಾವಣಗೆರೆ, ಚನ್ನಗಿರಿ, ಹೊನ್ನಾಳಿ ಅಷ್ಟೇ ಇದೆನಾ? ಸೊ ಒಂದು ಸ್ವಲ್ಪ ಜಗಳೂರು ರೈತರಿಗೆ, ಹರಿಹರ ರೈತರಿಗೆ ಕೊಡಿ, ಎಲ್ಲ ಕಡೆ ನೋಡ್ಕೊಂಡ್ಬಿಟ್ಟು DCCE ಅವರು. ಸೊ ಸಿ ದಟ್ ಫಾರ್ಮರ್ಸ್ ಅದನ್ನು ಬಳಸ್ಕೊಂಡು ನೋಡಲಿ ಯಾವ ರೀತಿ ಈಲ್ಡ್ ಆಗ್ತಾಯಿದೆ ಏನು ಅಂತ ನೋಡಿಕೊಂಡ್ರೆ ನಮಗೂ ಗೊತ್ತಾಗುತ್ತೆ, ರೈತರಿಗೂ ಗೊತ್ತಾಗುತ್ತೆ. ರೈತರನ್ನ ಅಥವಾ ರೈತ ಹೋರಾಟಗಾರರು ಇರ್ತಾರೆ, ಅವ್ರನ್ನ ಕರೆಸಿ ನೀವು ಸಭೆ ಮಾಡ್ತೀರಲ್ಲ, ಅವಾಗ ನಿಮ್ದು ಆ ಪ್ರಾಡಕ್ಟ್ ತೊಗೊಂಬಂದು ಅದ್ರ ಬಗ್ಗೆ ಚರ್ಚೆ ಮಾಡಿರಿ, ಅವಾಗ ಅವ್ರಿಗೂ ಗೊತ್ತಾಗುತ್ತೆ, ಹೌದ್ರಾ? ಎಸ್ ಮ್ಯಾಮ್ ಮಾಡ್ತೀನಿ. ಮೇಡಮ್ ಅವೇರ್ನೆಸ್ ಇಲ್ಲ ಅಂದರೆ ಅವ್ರಿಗೆ ಏನು ಬಳಸಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ? ಎಸ್